ತುಮಕೂರು ಜಿಲ್ಲೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಗುಬ್ಬಿ ತಾಲೂಕಿನ ಗದ್ದೆಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಧೀನದ ಇಲಾಖೆ KRIDL ವತಿಯಿಂದ 160 ಲಕ್ಷದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಜನತೆಗೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈ ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿದ್ದು, CS ಪುರ ಹೋಬಳಿಯನ್ನು ಮಾದರಿ ಹೋಬಳಿಯಾಗಿ ಮಾಡುವಲ್ಲಿ ಶ್ರಮಿಸಿದ್ದೇನೆ. ಇತಿಹಾಸದಲ್ಲಿ ಈ ಭಾಗದ ಎಲ್ಲಾ ಕೆರೆಗಳು, ಕಟ್ಟೆಗಳಿಗೆ ಹೇಮಾವತಿ ನೀರು ಹರಿಸುವ ಮೂಲಕ ಈ ಭಾಗದ ಜನತೆಯ ಋಣ ತೀರಿಸಲು ಬದ್ಧನಾಗಿದ್ದು, ಈಗಾಗಲೇ 80% ಭಾಗ ಎಲ್ಲ ಅಭಿವೃದ್ಧಿ ಕಾಮಗಾರಿ ನಡೆಸಲಾಗಿದ್ದು, ಉಳಿದ ಕೆಲವು ಕಾಮಗಾರಿಯನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನ ತರುವ ಮೂಲಕ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವಾಗಿ ಮಾಡುತ್ತೇನೆ ಎಂದರು. ಈ ಗದ್ದೆಹಳ್ಳಿಯಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರುವುದರಿಂದ ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ನವಗ್ರಾಮ ಯೋಜನೆಯಡಿ ಗದ್ದೆಹಳ್ಳಿ ಗ್ರಾಮವನ್ನು ಆಯ್ಕೆ ಮಾಡಿದ್ದು, ಹೆಚ್ಚಿನ ಅನುದಾನ ಈ ಗ್ರಾಮಕ್ಕೆ ದೊರೆಯಲಿದ್ದು, ಈ ಗ್ರಾಮ ಸಂಪೂರ್ಣ ಅಭಿವೃದ್ಧಿಯಾಗಲಿದೆ ಎಂದು ಭರವಸೆ ನೀಡಿದರು. 1 ಕೋಟಿ ಅನುದಾನ ಬಿಡುಗಡೆ ಮಾಡಿ ಆ ಚಾನಲ್ ಕ್ಲೀನ್ ಮಾಡ್ಬಿಟ್ಟು ನೀರು ಬಿಡಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದು ಸಹಿತ ಆಗಿದೆ. ಅವಕಾಶ ಕೊಡಿ, ಕಾಲಾವಕಾಶ ಕೊಡಿ, ಇನ್ನ 5 ಲಕ್ಷ ಹಣ ಬಿಡುಗಡೆ ಮಾಡ್ಕೊಡ್ತೀನಿ. ಯಾಕೆ ನನ್ನೂರು ಗದ್ದೆಹಳ್ಳಿ ಇದು ಸುಮಾರು 1 ಕೋಟಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ನಮ್ಮ ಗದ್ದೆಹಳ್ಳಿ ಗೇಟ್ ಇದ್ದ ಇವತ್ತು KG ಟೆಂಪಲ್ಗೆ ರಸ್ತೆ ಆಗಿದೆ. ಇನ್ನೇನು ಒಂದು ತಿಂಗಳಲ್ಲಿ ಅದು ಹಾರ್ಡ್ ಇಶ್ಯೂ ಆಗಬೇಕು, ಎಸ್ಟಿಮೇಟ್ ಆಗಿದೆ. ಅದನ್ನು ಸಹಿತ ಪೂಜೆ ಮಾಡ್ಕೊಳ್ಳೋದು, ಅದೊಂದು ದೊಡ್ಡ ರಸ್ತೆ ಆಗಲೇಬೇಕಾಯ್ತು. ಇವತ್ತು 32 ವರ್ಷ 40 ವರ್ಷ ನೀರು ತುಂಬಿಲ್ಲ, 25 ವರ್ಷ ನೀರು ತುಂಬಿರಲಿಲ್ಲ. ಸುಮಾರು ಕೆರೆಗಳು ನೀರು ತುಂಬಿಸಿದ್ವಿ. ಕಟ್ಟೆಯನ್ನು ಮುಟ್ಟಿಲ್ಲ. CS ಪುರ ಹೋಬಳಿ ಇರಲಿ, ನಮ್ಮ ಇಂಡಿಸ್ ಕೆರೆ ಇರಲಿ, ನಮ್ಮ ಇದಿರ್ಲಿ, ಯಾವುದು ನಮ್ಮ ಮೈಸೂರು ಹೋಬಳಿಲಿ ಲಾಸ್ಟ್ ಬಾರ್ಡರ್ ಬಾನೆಪಾಳ್ಯ ಮತ್ತೆ ಯರದಹಳ್ಳಿ ಮತ್ತೆ ತುಯಿಲಹಳ್ಳಿ ಪಾಳ್ಯ ಮತ್ತೆ ಗೊಲ್ಲಹಳ್ಳಿ, ನಮ್ಮ ಮಲ್ಲೂರು ಪಾಳ್ಯ ಆ ಕಡೆ ಸಹಿತ ಪ್ರತಿಯೊಂದು ಕಟ್ಟೆಯನ್ನು ತುಂಬಿಸಿದ್ವಿ. ಈ ಊರಲ್ಲಿ ಮ್ಯಾಕ್ಸಿಮಮ್ 100 ಭಾಗ ಮಣ್ಣಿಲ್ದರೆ ಪೂರ್ತಿ CC ರಸ್ತೆ ಮಾಡ್ಕೊಂಡು ಹೋಗ್ಕೊಂಡಿದ್ವಿ. ಆ ಒಂದು ನುಡ್ದಂತೆ ನಡೆದಿಂದ ನನಗೂ ಸಹಿತ ಮನಸ್ಸು ತೃಪ್ತಿ ಇದೆ. ಇವತ್ತು ಅಷ್ಟು ಕೆಲಸ ಮಾಡಿದ್ದೀನಿ. ಇವತ್ತು ಗದ್ದೆಹಳ್ಳಿ ಯಾರು ಗುರ್ತಿರ್ಲಿಲ್ಲ. 20 ವರ್ಷ 30 ವರ್ಷದಿಂದ ಯಾರು ಗುರ್ತಿಸಿರ್ಲಿಲ್ಲ. ಗದ್ದೆಹಳ್ಳಿ ಎಲ್ಲೈತೆ ಗೊತ್ತಿರಲಿಲ್ಲ, ಎಡಗಳ್ಳಿ ಎಲ್ಲೈತೆ ಗೊತ್ತಿರಲಿಲ್ಲ, ಅಂಗಗೋಪಾಲ ಐತೆ ಗೊತ್ತಿಲ್ಲ, ವೀರಣ್ಣಗುಡಿ ಐತೆ ಗೊತ್ತಿಲ್ಲ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.